ನೋಡಿ, ಹೈಕಮಾಂಡ್ಗೆ ಭೇಟಿ ಆಗೋದು ಸರ್ವಸಾಮಾನ್ಯ. ಇವತ್ತು MLC ಪ್ರಶ್ನೆಗಳಿದೆ, ಇಂದಿನ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ದಾರೆ. ನೀವು ಕೂಡ ಹೈಕಮಾಂಡ್ ಜೊತೆ ನಿಕಟ ಸಂಪರ್ಕದಿಂದ ತುಂಬಾ ಸಮೀಪ ಒಡನಾಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದ್ ರೀತಿ ಸಂಚಲನ ಮೂಡಿಸುತ್ತೆ, ಮತ್ತೊಂದು ಮಹತ್ತರ ಬೆಳವಣಿಗೆಗೆ ಪಾತ್ರ ಆಗುತ್ತೆ. ನೋಡಿ, ಇದು ಸ್ವಾಭಾವಿಕವಾಗಿ ಅದನ್ನು ಕೂಡ ಅವ್ರ ವಿವರಣೆ ಕೇಳ್ಬೋದು, ಅಥವಾ ಇವರಾಗಿನೇ ಅದ್ರ ವಿವರಣೆ ಕೊಡುವಂಥದ್ದಾಗ್ಬೋದು. ಏನೇನಾಗಿದೆ ಅಂತ ರಾಜಕೀಯವಾಗಿ ಏನಾದ್ರು ತಲೆದಂಡ ಇದೆಲ್ಲ ಕೂಡ ಅದು ಕೂಡ ಇಲ್ಲ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಹೈಕಮಾಂಡ್ ಆಗಲಿ, ದಿವಸ ಈ ಕಾರ್ಯಕ್ರಮದ ಪ್ರಶ್ನೆ ಬಂದಾಗ ಇವರಾಗಿನೇ ಅವ್ರಿಗೆ ಹೇಳ್ಬೋದು, ಅಥವಾ ಅವರಾಗಿ ಇವ್ರಿಗೆ ಕೇಳಿದಾಗ ಕೂಡ ಹೇಳ್ಬೋದು. ಇನ್ನು ಉಳಿದಿದ್ದು ಭಾಳ MLC ವಿಚಾರ ಒಂದಿದೆ. ಅದನ್ನು ಬಿಟ್ಟರೆ ಇನ್ನು ಉಳಿದಿದ್ದ ವಿಚಾರಗಳು ಸಂಪುಟ ಪುನರ್ರಚನೆ ವಿವೇಚನೆಗಳೆಲ್ಲವೂ ಕೂಡ ಹೈಕಮಾಂಡ್ ವಿವೇಚನೆಗಳಿರ್ತೈತೆ, ಮುಖ್ಯಮಂತ್ರಿಗಳ ವಿವೇಚನೆ ಮೊದಲ ಏನಿಲ್ಲ. ಅದು 4 ಹೆಸರುಗಳು ಬಂದಿದ್ದಾವೆ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರ ಇದ್ದಂಗೆ ಬಹಳಷ್ಟು ಮಂದಿ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರು ಕೂಡ ಇದ್ದಾರೆ, ಸಮರ್ಥರು ಕೂಡ ಇದ್ದಾರೆ, ಬಹಳಷ್ಟು ಜನ ಆಕಾಂಕ್ಷಿಗಳಿದ್ದಾರೆ, ಸಮರ್ಥರಿದ್ದಾರೆ. ಹೀಗಾಗಿ ಸ್ವಾಭಾವಿಕವಾಗಿ ಅಲ್ಲಿ ಪೈಪೋಟಿ ಬರ್ತದೆ. ಡೈರೆಕ್ಷನ್ ಕೊಟ್ಟು ಓಲ್ಡ್ ಮಾಡ್ತಿದ್ರು AICC ನಾಯಕರು ಅಂತ ಚರ್ಚೆ. ಯಾವಾಗ ಗೊಂದಲ ಸೃಷ್ಟಿಯಾದಾಗ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಚಿನ್ನಸ್ವಾಮಿ ಇನ್ಸಿಡೆಂಟ್ ಪಕ್ಷಕ್ಕೆ ಒಂದು ಮುಜುಗರ ಡ್ಯಾಮೇಜ್ ಅಲ್ಲ ಸರ್ಕಾರ. ನೋಡಿ, ಇದು ಯಾರು ಕೂಡ ಮಾಡಲಾಗುತ್ತೆ. ಪ್ರವಾಹ ಬಂದಾಗೆ ಒಂದು ಸಹ ಫ್ಲಾಶ್ ಫ್ಲಡ್ಸ್ಗಳು ಆ ಥರ ಆಗಿರುತ್ತೆ. ಈಗ ಹಿಂದೆ ನಾವು ತುಲನೆ ಮಾಡೋಕ್ಕೆ ಕಳಿಸಿದಲ್ಲ, ಉತ್ತರ ಪ್ರದೇಶದಲ್ಲಿ 189 ಜನ ಇರುವಾಗ ಇವೆಲ್ಲವೂ ಕೂಡ ಭಾಳ ನೋವಿನ ಸಂಗತಿ. ಇವಾಗ ಯಾರು ಮಾತಿಲ್ಲ. ನಾವು ಪಾಪ ಅದು ಯಾರು ಪ್ರಾಣ ಕಳ್ಕೊಂಡಿದ್ದಾರೆ ಅವ್ರ ಬಗ್ಗೆ ಎಲ್ಲರಿಗೂ ಕೂಡ ಅತ್ಯಂತ ಒಂದು ದುಃಖದ ಇದೆ, ನೋವಿದೆ. ಇದು ಆಗಬಾರ್ದಾಗಿತ್ತು. ಯಾಕಂದರೆ ಒಂದು ಜೀವ ಭಾಳ ಪ್ರಮುಖ ಆಯಿತು. ದಿವಸ ಏನೇ ಇದು ಮಾಡಿದ್ರು ಕೂಡ ಜೀವ ವಾಪಸ್ ಬರೋದಲ್ಲ. ಸ್ವಾಭಾವಿಕವಾಗಿ ಅದರ ಬಗ್ಗೆ ಎಲ್ಲರಿಗೂ ನೋವಿದೆ. ಅದ್ರಲ್ಲಿ ಯಾಕಾಯಿತು, ಏನಾಯಿತು ಅಂದರೆ ತನಿಖೆ ನಡೀತಾ ಇದೆ. CID ತನಿಖೆ. ಆ ತನಿಖೆಯಲ್ಲಿ ದಿವಸ ಎಲ್ಲೆಲ್ಲಿ ಲ್ಯಾಬ್ಸ್ಗಳಾಗಿದ್ದಾವೆ, ಖಚಿತವಾಗಿ ಲ್ಯಾಬ್ಸ್ ಆಗಿದ್ದಾವೆ, ಇಲ್ಲ ಅಂತಲ್ಲ, ಎಲ್ಲಿ ಲ್ಯಾಬ್ಸ್ ಆಗಿದ್ದಾವೆ, ಯಾರು ಹೊಣೆ, ಅದಕ್ಕೆ ಯಾಕೆ ಗೊಂದಲ ಸೃಷ್ಟಿ ಆಯಿತು, ಇದೆಲ್ಲ ತನಿಖೆ ನಂತರ ಅವ್ರು ಬರ್ತದೆ. ನೀವು ಕೂಡ ಗೃಹ ಖಾತೆ ನಿಭಾಯಿಸಿದ್ರೆ ಸರ್ಕಾರ ಎಲ್ಲಿ ಎಡವಿತು ಅದು ನಾನೇ ಹೇಳಕ್ಕೆ ಹೋಗ್ಲಿ. ಈಗ CID ತನಿಖೆಗಿಂತ ಮುಂಚೆ ನಾನೇ ಹೇಳಿದ CID ಅವ್ರಿಗೆ ನಾನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. CM ಜೊತೆ ತಮ್ಮ ಅಭಿಪ್ರಾಯ ತಿಳಿಸಿದ್ರು. ಚರ್ಚೆ ಆಗಿದೆ, ಕ್ಯಾಬಿನೆಟ್ ಅಲ್ಲೂ ಕೂಡ ಚರ್ಚೆ ಆಗಿದೆ, ಕೂಡ ಚರ್ಚೆ ಆಗಿದೆ. ಕಮಿಟಿ ಮಾಡಿದ್ದಾರೆ. ಈಗ CID ತನಿಖೆ ತಮಗೆ ದೆಹಲಿ ಬುಲಾವ್ ಇಲ್ವಾ ಸರ್? ತಮ್ಮನ್ನೇನು ದೆಹಲಿ ನಾಯಕ ನಮಗೆ ದೆಹಲಿ ಕರೆದಿಲ್ಲ.